decimal equivalent of binary, octal and hexadecimal. Heading is the decimal equivalent of binary, octal and hexadecimal. ಅಂದ್ರೆ ಒಂದು ಡೆಸಿಮಲ್ ನಂಬರ್ ಬರೆದ್ರೆ ಅದಕ್ಕೆ ಈಕ್ವಲ್ ಆಗಿ ನಾವು ಬೈನರಿ ನಂಬರ್ ನ ಬರೀಬೇಕು, ಆಕ್ಟಲ್ ನಂಬರ್ ನ ಬರೀಬೇಕು, ಅದೇ ತರ ಹೆಕ್ಸಾಡೆಸಿಮಲ್ ನಂಬರ್ ಅನ್ನು ಬರೀಬೇಕು ನಾವು. ನಮಗೆ ಆಲ್ರೆಡಿ ಗೊತ್ತು ಒನ್ ಡೆಸಿಮಲ್ ನಂಬರ್ 0 ಇಂದ ಸ್ಟಾರ್ಟ್ ಆಗುತ್ತೆ ಡೆಸಿಮಲ್ ನಂಬರ್ಸ್. ಫಸ್ಟ್ ನಂಬರ್ ಈಸ್ ಡೆಸಿಮಲ್, ನೆಕ್ಸ್ಟ್ ಬೈನರಿ, ನೆಕ್ಸ್ಟ್ ಆಕ್ಟಲ್, ನೆಕ್ಸ್ಟ್ ಹೆಕ್ಸಾಡೆಸಿಮಲ್. ಈ ತರ ಏನ್ ಮಾಡಿದ್ರೆ ಟೇಬಲ್ ಬರೆಸ್ತೀವಿ ನೋಡ್ರಿ. ಸ್ಟಾರ್ಟಿಂಗ್ ಡೆಸಿಮಲ್ ನಂಬರ್ is 0 to 9, right? Decimal number is 0. Binary numbers are only zeros and ones. ಈ ಬೈನರಿ ನಂಬರ್ ಅಲ್ಲಿ 0 ನ 4 ಬಿಟ್ಸ್ ಆಗಿ ಬರೀತೀವಿ ನಾವು. 0 0 0 0 4 0 ಬರೆದ್ರು ಒಂದೇ 0 ಈಕ್ವಲ್. ನೆಕ್ಸ್ಟ್ ಆಕ್ಟಲ್ is also 0. Hexadecimal is also 0. ನೆಕ್ಸ್ಟ್ ಡೆಸಿಮಲ್ ನಂಬರ್ is 1. 1 ಅನ್ನ ಬೈನರಿ ನಂಬರ್ ಏನಂತ ಬರೀಬಹುದು ಅಂದ್ರೆ 0 0 0 1. ಅಂದ್ರೆ 1 ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ನೀವು ಎಷ್ಟು zeros ಬರೆದ್ರು ಏನು ಚೇಂಜಸ್ ಆಗಲ್ಲ. 0 0 1. ಆಕ್ಟಲ್ ಅಲ್ಲಿ ಕೂಡ ಸೇಮ್ 1. ಹೆಕ್ಸಾಡೆಸಿಮಲ್ ಅಲ್ಲಿ ಕೂಡ 1. ನೆಕ್ಸ್ಟ್ ಡೆಸಿಮಲ್ ಅಲ್ಲಿ ನಂಬರ್ 2 0 1 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವುದು 2. ಬಟ್ ಬೈನರಿಲಿ ನಾವು 2 ನ ಡೈರೆಕ್ಟ್ ಆಗಿ ಬರೆಯಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ 2 ನ 2 ಇಂದ ಡಿವೈಡ್ ಮಾಡ್ರಿ. 2 ಇಂದ ಡಿವೈಡ್ ಮಾಡ್ರಿ ಅಂದ್ರೆ ಭಾಗ ಮಾಡ್ಬೇಕಾದ್ರೆ 2 1s are 2, 2 1 2 ಈ ತರ ಡಿವೈಡ್ ಮಾಡ್ತೀವಿ ನೋಡ್ರಪ್ಪ. 2 1 2 0 ಈ ತರ ಬರೀತಿದ್ದಾನೆ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ 2 1s are 2, ಇನ್ನೇನ್ ಮಿಕ್ಕಿದೆ ಅಂದ್ರೆ 0. ಈ 0 ನೋಡ್ರಿ, ಈ 2 ನ ಡಿವೈಡ್ ಮಾಡಿದ್ವಿ 2 ಇಂದ. 2 1s are 2, 2 ರಲ್ಲಿ 2 ಹೋದ್ರೆ ಏನು ಮಿಕ್ಕಿದೆ 0. ಆ 0 ಎನ್ನುವುದು ಏನು ಅಂದ್ರೆ ಶೇಷ. ದಟ್ ಮೀನ್ಸ್ ಏನಂತ ಕರಿತೀವಿ ಇದನ್ನ ನಾವು, ದಿಸ್ ಈಸ್ 2 is divides with the 2, this is the quotient. And what about the 0? 0 ಅನ್ನೋದು ಏನು? ನಾವೇನಂತ ಕರಿತೀವಿ ಕನ್ನಡದಲ್ಲಿ ಇದನ್ನ ಶೇಷ ಅಂತ ಕರಿತೀವಿ, ಹೌದಾ? ಆ 0 ನ ನಾವು ಇಲ್ಲಿ ಕ್ಯಾರಿ ಆಗಿ ಯೂಸ್ ಮಾಡಿದ್ವಿ ನೋಡ್ರಿ. 0 ಬರೆದಿದೀವಾ? 1 0, this is called carry. 1 0 ಅದಕ್ಕೆ ನೋಡ್ರಿ 1 2 is equals to ಏನಂತ ಬರೀಬಹುದು ಅಂದ್ರೆ 1 0 1 0. ಅದಕ್ಕೆ ನೋಡ್ರಿ ಪಕ್ಕದಲ್ಲಿ ಎರಡು zeros ಇದೆ, this 1 0. ಆಕ್ಟಲ್ ನಂಬರ್ ಸೇಮ್ 2, ಹೆಕ್ಸಾಡೆಸಿಮಲ್ ಅಲ್ಲಿ ಕೂಡ 2 ನೇ ಬರೀತೀವಿ. ನೆಕ್ಸ್ಟ್ 3. ನೆಕ್ಸ್ಟ್ ಡೆಸಿಮಲ್ ನಂಬರ್ ಯಾವುದು 3. ಆ 3 ನ 2 ಇಂದ ಡಿವೈಡ್ ಮಾಡ್ರಿ. 2 1s are 2, what is the remainder? ರಿಮೈಂಡರ್ ಎಷ್ಟು ಬೇಕಿದೆ 1. ಇಲ್ಲಿ ರಿಮೈಂಡರ್ ಎಷ್ಟು ಬೇಕಿತ್ತು 0. ಇಲ್ಲಿ ಎಷ್ಟು ಬೇಕಿದೆ ಇವಾಗ 1. ಯಾಕಂದ್ರೆ 3 ನ 2 ಇಂದ ಡಿವೈಡ್ ಮಾಡ್ರಿ. 2 1s are 2, ಎಷ್ಟು ಬೇಕಿದೆ 1. ಶೇಷ ಅಂದ್ರೆ ರಿಮೈಂಡರ್. ಗೊತ್ತಾ ಇದೆಯಾ? ಆ 1 ಅನ್ನು ಇಲ್ಲಿ ಬರೆದಿರೋದು 1 1. ದಟ್ ಮೀನ್ಸ್ 0 0 1 1. ಅಂದ್ರೆ ಡಬಲ್ ಒನ್ಸ್ ಗೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಎಷ್ಟು zeros ನ ಬೇಕಾದ್ರೂ ಆಡ್ ಮಾಡ್ಕೋಬಹುದು. 4 ಬಿಟ್ಸ್ ಬೇಕಾಗಿರೋದ್ರಿಂದ 0 0 1 1. ಆಕ್ಟಲ್ ಅಲ್ಲಿ 3, ಹೆಕ್ಸಾಡೆಸಿಮಲ್ ಅಲ್ಲಿ ಕೂಡ 3, ಏನು ಚೇಂಜಸ್ ಇಲ್ಲ. ಅದನ್ನ ಯಾಕಂದ್ರೆ ಆಕ್ಟಲ್ ಅಲ್ಲಿ ಅಪ್ ಟು 7 ವರೆಗೂ ಸೇಮ್, ಹೆಕ್ಸಾಡೆಸಿಮಲ್ ಅಲ್ಲಿ ಅಪ್ ಟು 9 ವರೆಗೂ ಸೇಮ್. ನೆಕ್ಸ್ಟ್ ನಂಬರ್ ಡೆಸಿಮಲ್ 4. ಈ 4 ನ ಬೈನರಿ ನಂಬರ್ಸ್ ಗೆ ಯಾವ ತರ ಬರೀಬಹುದು? 4 ನ ಡಿವೈಡ್ ಮಾಡ್ರಿ 2 ಇಂದ. 2 2 4, ಏನು ಮಿಕ್ಕಿದೆ ರಿಮೈಂಡರ್? ಏನು ಮಿಕ್ಕಿಲ್ಲ 0. ನೆಕ್ಸ್ಟ್ 2 1s are 2, what is the remainder? 0. ಬರೆಯುವಾಗ 1 0 0 1 0 0. 3 ಬಿಟ್ಸ್ ಆಯ್ತು, ಇನ್ನೊಂದು ಬಿಟ್ ಬರಿಬೇಕು. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಬಿಟ್ ಬರೀತೀನಿ, ಏನು ಚೇಂಜಸ್ ಆಗಲ್ಲ. ನೀವು ಬೇಕಾದ್ರೆ 4 ನ ಡಿವೈಡ್ ಮಾಡಿ ನೋಡ್ರಿ. ಡೈರೆಕ್ಟ್ ಆಗಿ ನೀವೇನ್ ಮಾಡ್ತೀರಾ 2 2s are 4 0.
ಬಟ್ ಈ 2 ನ ಮತ್ತೆ ಡಿವೈಡ್ ಮಾಡಬೇಕು. 2 is not binary number. ಬೈನರಿ ನಂಬರ್ ಅಲ್ವಲ್ಲ, ಆ 2 ನ ಮತ್ತೆ ಡಿವೈಡ್ ಮಾಡಬೇಕು. ಆ 2 ನ ಡಿವೈಡ್ ಮಾಡಿದ್ರೆ ಏನು ಬರ್ತದೆ ನಮಗೆ 10 ಅಂತ ಬರ್ತದೆ. ಇದು 10, ಇಲ್ಲೊಂದು 0 ಮಿಕ್ಕಿದೆ, ಅಲ್ಲಿಗೆ 100 100. ಡಿವೈಡ್ ಮಾಡೋದು ಅರ್ಥ ಆಗ್ತಾ ಇದೆಯಾ? 2 2 4 ಅಲ್ಲಿಗೆ ಹೊರಟೋಯ್ತು, ಇನ್ನೇನು ಮಿಕ್ಕಿದೆ 0. ಈ 2 ಮತ್ತೆ ಇನ್ನೊಂದು ಸಲ ಹೋಗುತ್ತೆ. 2 1s are 2. What is the remainder? 0. 100 is the 4. ಇಲ್ಲಿ 4 as it is, ಇಲ್ಲೂ 4 as it is ಬರೀತೀವಿ. ನೆಕ್ಸ್ಟ್ ನಂಬರ್ is 5. ನೆಕ್ಸ್ಟ್ ನಂಬರ್ ಯಾವುದು? 5. ಈಗ ನೋಡ್ರಿ 5 ನ ಡಿವೈಡ್ ಮಾಡಿ. ಫೈವ್ ನ ಡಿವೈಡ್ ಮಾಡ್ರಿ. 2 ಇಂದ 2 2s are 4. 5 ಹೋಗಲ್ಲ, 2 2 4. ಇನ್ನೆಷ್ಟು ಮಿಕ್ಕಿದೆ? 1. ಆ 1 ಅನ್ನು ರಿಮೈಂಡರ್ ಇಲ್ಲಿ ಬರೀತೀವಿ. ನೆಕ್ಸ್ಟ್ 2 1s are 2. ವಾಟ್ ಇಸ್ ದ ರಿಮೈಂಡರ್? 0. 2 1 2. ಇನ್ನೇನು ಮಿಕ್ಕಿದೆ ಇದರಲ್ಲಿ? 2 ಅಲ್ಲಿ ಏನು ಮಿಕ್ಕಿಲ್ಲ, ಅದಕ್ಕೆ 0. 1 0 1 ಕೆಳಗಡೆಯಿಂದ ಮೇಲೆ ಬರೀಬೇಕಿದು. 1 0 1 ಲೆಫ್ಟ್ ಹ್ಯಾಂಡ್ ಸೈಡ್ 0 ಆಡ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ 5 as it is, ಇಲ್ಲಿ 5 as it is. ನೆಕ್ಸ್ಟ್ ನಂಬರ್ is 6. 6 ಅನ್ನು 2 ಇಂದ ಡಿವೈಡ್ ಮಾಡ್ರಿ. 2 3s are 6. ವಾಟ್ ಇಸ್ ದ ರಿಮೈಂಡರ್? 0. ನೆಕ್ಸ್ಟ್ 2 1s are 2. ವಾಟ್ ಇಸ್ ದ ರಿಮೈಂಡರ್? 1. 1 1 0. 1 1 0 ಲೆಫ್ಟ್ ಹ್ಯಾಂಡ್ ಸೈಡ್ 0 ಆಡ್ ಮಾಡ್ರಿ. ನೆಕ್ಸ್ಟ್ 6 as it is, 6 as it is. ಆಕ್ಟಲ್ ಅಲ್ಲೂ 6 ಬರ್ತದೆ, ಹೆಕ್ಸಾಡೆಸಿಮಲ್ ಅಲ್ಲೂ ಕೂಡ 6 ನಂಬರ್ ಬರ್ತದೆ. ನೆಕ್ಸ್ಟ್ ನಂಬರ್ is 7. 2 3s are 6. 7 ಅಲ್ಲಿ 6 ಹೋಯ್ತು, ಇನ್ನೆಷ್ಟು ಮಿಕ್ಕಿದೆ? 1. ನೆಕ್ಸ್ಟ್ 2 1s are 2. ವಾಟ್ ಇಸ್ ದ ರಿಮೈಂಡರ್? 1. 7 ನ 111 ಅಂತ ಬರೆಯಬಹುದು. ನೆಕ್ಸ್ಟ್ 4 ಬಿಟ್ಸ್ ಬರಿಬೇಕಾಗಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ 0. ಇಲ್ಲಿ 7 as it is, ಇಲ್ಲೂ 7 as it is. 7 ವರೆಗೂ ಗೊತ್ತಾಯ್ತಾ? ಓಕೆ. ಈಗ ನೆಕ್ಸ್ಟ್ ನಂಬರ್ 7 ಆದ್ಮೇಲೆ ಯಾವುದು? ನೆಕ್ಸ್ಟ್ ನಂಬರ್ is 8. ಈಗ 8 ನ ಡಿವೈಡ್ ಮಾಡ್ರಿ. 2 ಇಂದ 2 4s are 8. ವಾಟ್ ಇಸ್ ದ ರಿಮೈಂಡರ್? 0. 2 2s are 4. ವಾಟ್ ಇಸ್ ದ ರಿಮೈಂಡರ್? 0. 2 1s are 2. ವಾಟ್ ಇಸ್ ದ ರಿಮೈಂಡರ್? 0. 1 0 0 1 0 0. ಈಗ ಬೈನರಿ ನಂಬರ್ಸ್ ಅಲ್ಲಿ 2 ಇಂದ ಡಿವೈಡ್ ಮಾಡ್ತಿದ್ವಿ ಈ ನಂಬರ್ನ. ಆಕ್ಟಲ್ ನಂಬರ್ 8 ಇದೆಯಾ? 8 ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? 8 ನ 8 ಇಂದ ಡಿವೈಡ್ ಮಾಡ್ರಿ. 8 1s are 8. ವಾಟ್ ಇಸ್ ದ ರಿಮೈಂಡರ್? 0. 1 0 ಅಂತ ಬರೀಬೇಕು ಆಕ್ಟಲ್ ಅಲ್ಲಿ. ಹೆಕ್ಸಾಡೆಸಿಮಲ್ ಅಲ್ಲಿ ಸೇಮ್ 8 ಅಂತ ಬರೀತೀವಿ. ಕನ್ಫ್ಯೂಷನ್ ಮಾಡ್ಕೋಬಾರ್ದಿಲ್ಲ. ನೆಕ್ಸ್ಟ್ ನಂಬರ್ is 9. ಬೈನರಿ ಮಾಡುವಾಗ 2 ಇಂದ ಡಿವೈಡ್ ಮಾಡಬೇಕು, ಆಕ್ಟಲ್ ಮಾಡುವಾಗ 8 ಇಂದ ಡಿವೈಡ್ ಮಾಡಬೇಕು. ಈಗ ನೋಡ್ರಿ 9 ನ ಡಿವೈಡ್ ಮಾಡ್ತೀನಿ. 2 4s are 8. 9 ರಲ್ಲಿ 8 ಹೋದ್ರೆ 1 ಮಿಕ್ಕಿದೆ, ಆ 1 ಪಕ್ಕದಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ 2 2s are 4. ವಾಟ್ ಇಸ್ ದ ರಿಮೈಂಡರ್? 0. ನೆಕ್ಸ್ಟ್ 2 1s are 2. ವಾಟ್ ಇಸ್ ದ ರಿಮೈಂಡರ್? 0. 1 0 0 1 1 0 0 1. ಈಗ ಆಕ್ಟಲ್ ಕನ್ವರ್ಟ್ ಮಾಡಬೇಕಂದ್ರೆ 9 ನ 8 ಇಂದ ಡಿವೈಡ್ ಮಾಡ್ರಿ. 8 1s are 8. ಎಷ್ಟು ಮಿಕ್ಕಿದೆ? 1 ಮಿಕ್ಕಿದೆ. 1 1 ಬರೆದಿರಲಿ. 1 1 ನಂಬರ್ is 9. ಅದರಲ್ಲಿ ಹೆಕ್ಸಾಡೆಸಿಮಲ್ ನಂಬರ್ 9 ಬರೀತೀವಿ. ನೆಕ್ಸ್ಟ್ ಡೆಸಿಮಲ್ ನಂಬರ್ ಯಾವುದು? ನೆಕ್ಸ್ಟ್ ಡೆಸಿಮಲ್ ನಂಬರ್ 10. ಈಗ 10 ನ ಡಿವೈಡ್ ಮಾಡ್ರಿ. 10 ನ ಡಿವೈಡ್ ಮಾಡ್ರಿ 2 ಇಂದ. 2 5s are 10. What is the remainder? 0. 2 2s are 4. 2 1s are 2. 1 0 1 0 1 0 1 0.
ಈ 10 ಮತ್ತೆ 8 ಇಂದ ಡಿವೈಡ್ ಮಾಡ್ರಿ. 8 1s are 8. ಎಷ್ಟು ಮಿಕ್ಕಿದೆ? 2. 2 is also octal number, right? ಅದಕ್ಕೆ 1 2 ಅಂತ ಬರ್ಕೋಬಹುದು ನಾವು ಇಲ್ಲಿ. 1 2. ಬಟ್ ಹೆಕ್ಸಾಡೆಸಿಮಲ್ ಅಲ್ಲಿ 9 ಆದ್ಮೇಲೆ ಯಾವ ನಂಬರ್ ಬರ್ತದೆ? ಎ. 10 ಇಲ್ಲ ಅದರಲ್ಲಿ. 10 ಗೆ ಏನಂತ ಬರೀಬಹುದು ಅದಕ್ಕೆ? ಎ. ನೆಕ್ಸ್ಟ್ ಅದೇ ತರ ಸೇಮ್ 11. 11 ಡಿವೈಡ್ ಮಾಡ್ರಿ 2 ಇಂದ. 2 5s are 10. ಎಷ್ಟು ಮಿಕ್ಕಿದೆ? 1. 2 2s are 4. ಎಷ್ಟು ಮಿಕ್ಕಿದೆ? 1. 2 1s are 2. ಎಷ್ಟು ಮಿಕ್ಕಿದೆ? 0. 1 0 1 1 1 0 1 1. ಅದೇ ತರ 11 ನ 8 ಇಂದ ಡಿವೈಡ್ ಮಾಡ್ರಿ. 8 1s are 8. ವಾಟ್ ಇಸ್ ದ ರಿಮೈಂಡರ್? 3. ಅಲ್ಲಿ ಇದು 1 3. ಇಲ್ಲಿ ಬಂದು ಬಿ. ಎ ಆದ್ಮೇಲೆ ಯಾವುದು? ಬಿ. ನೆಕ್ಸ್ಟ್ ನಂಬರ್ ಈಸ್ 12. 12 ನ ಡಿವೈಡ್ ಮಾಡ್ರಿ 2 ಇಂದ. 2 6 are 12. 0. 2 3s are 6. 0. 2 1s are 2. 1 remainder. 1 1 0 0. 1 1 0. ಅದೇ ತರ 12 ನ 8 ಇಂದ ಡಿವೈಡ್ ಮಾಡ್ರಿ. 8 1s are 8. ಇನ್ನೆಷ್ಟು ಮಿಕ್ಕಿದೆ? 4. ಅಂದ್ರೆ 1 4. ಇದನ್ನ ಏನಂತ ಕರಿತೀವಿ? ಸಿ. ಜಸ್ಟ್ ಡಿವೈಡ್ ಮಾಡೋದಷ್ಟೇ, ಭಾಗಾಕಾರ ಮಾಡೋದು ಅಂತ. ನೆಕ್ಸ್ಟ್ ನಂಬರ್ 13. 13 ನ ಡಿವೈಡ್ ಮಾಡ್ರಿ. 2 6 are 12. 1 carry. 2 3s are 6. 0. 2 1s are 2. 1. 1 ಮಿಕ್ಕಿದೆ ಅಂತ. 1 1 0 1. 1 1 0 1. ಅದೇ ತರ ಸೇಮ್ 13 ನ 8 ಇಂದ ಡಿವೈಡ್ ಮಾಡ್ರಿ. 8 1s are 8. 13 ನಲ್ಲಿ 8 ಹೋದ್ರೆ 5. ಅಲ್ಲಿಗೆ 1 5. ಇದು ಬಂದು ಸಿ ಆದ್ಮೇಲೆ ಯಾವುದು? ಡಿ. ನೆಕ್ಸ್ಟ್ ನಂಬರ್ ಈಸ್ 14. 2 ಇಂದ ಡಿವೈಡ್ ಮಾಡ್ರಿ. 2 7s are 14. 0. 2 3s are 6. 1 ಮಿಕ್ಕಿದೆ. 2 1s are 1. 1 1 0. 14 ಗೆ 1 1 0. ಅದೇ 14 ನ ಡಿವೈಡ್ ಮಾಡ್ರಿ 8 ಇಂದ. 8 1s are 8. ಇನ್ನೆಷ್ಟು ಮಿಕ್ಕಿದೆ? 6. ಅಂದ್ರೆ ಇದು 1 6. ಇದು ಬಂದು ಇ. ನೆಕ್ಸ್ಟ್ ಲಾಸ್ಟ್ ನಂಬರ್ 15. ಓಕೆ, 15 ನ ಡಿವೈಡ್ ಮಾಡ್ರಿ 2 ಇಂದ. 2 7s are 14. 1 ಮಿಕ್ಕಿದೆ. 2 3s are 6. ಇನ್ನೆಷ್ಟು ಮಿಕ್ಕಿದೆ? 1. 2 1s are 1. ಅಂದ್ರೆ 4 1s. ಅದೇ 15 ನ 8 ಇಂದ ಡಿವೈಡ್ ಮಾಡ್ರಿ. 8 1s are 8. 7 is the remainder. ಹಾಗೆ ಇದನ್ನ 17 ಅಂತ ಬರೀಬಹುದು. ಇದು ಬಂದು ಎಫ್. ದಿಸ್ ಟೇಬಲ್ ಈಸ್ ಡೆಸಿಮಲ್ ಈಕ್ವಿವೆಲೆಂಟ್ ಆಫ್ ಬೈನರಿ, ಆಕ್ಟಲ್, ಹೆಕ್ಸಾಡೆಸಿಮಲ್. ಗೊತ್ತಾಯ್ತಾ ಯಾವ ತರ ಬರೆಯೋದು ಅಂತ? ಡೆಸಿಮಲ್ ನಂಬರ್ ನ ಬೈನರಿ ನಂಬರ್ಸ್ ಆಗಿ ಯಾವ ತರ ಬರೀತೀವಿ, ಆಕ್ಟಲ್ ನಂಬರ್ಸ್ ಯಾವ ತರ ಬರೀತೀವಿ, ಅದೇ ತರ ಹೆಕ್ಸಾಡೆಸಿಮಲ್ ನಂಬರ್ಸ್ ನ ಯಾವ ತರ ಬರೀತೀವಿ ಅಂತ ಈ ಟೇಬಲ್ ನಮಗೆ ಕ್ಲಿಯರ್ ಪಿಕ್ಚರ್ ಕೊಡ್ತದೆ. ಅರ್ಥ ಆಗ್ತಿದೆಯಾ? ಈಗ ನಾವೇನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ಸ್ ಮಾಡಬೇಕು. ಕನ್ವರ್ಟಿಂಗ್ ಡೆಸಿಮಲ್ ಟು ಬೈನರಿ, ಅದಾದ್ಮೇಲೆ ಡೆಸಿಮಲ್ ಟು ಆಕ್ಟಲ್, ಅದಾದ್ಮೇಲೆ ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಕನ್ವರ್ಷನ್ ಮಾಡಬೇಕು. ಫಸ್ಟ್ ಕನ್ವರ್ಟ್ ಡೆಸಿಮಲ್ ಟು ಬೈನರಿ. ಒಂದು ಡೆಸಿಮಲ್ ನಂಬರ್ ತಗೊಂಡು ಅದನ್ನ ಬೈನರಿಗೆ ನಾವೇನ್ ಮಾಡ್ಬೇಕಂದ್ರೆ ಕನ್ವರ್ಷನ್ ಮಾಡಬೇಕಾಗುತ್ತೆ. First problem is decimal to binary. Under that first problem is 97 base 10 is equals to binary ಅಂದ್ರೆ base 2. ಈ ತರ ಪ್ರಾಬ್ಲಮ್ ಬರ್ತಾ ನೋಡಿ. ಕನ್ವರ್ಟ್ ಡೆಸಿಮಲ್ ಅಂದ್ರೆ ಬೇಸ್ 10 ಟು ಬೈನರಿ ಅಂದ್ರೆ ಬೇಸ್ 2. ಏನ್ ಮಾಡ್ಬೇಕು ಈಗ? ಕನ್ವರ್ಟ್ ಬೈನರಿ ಡೆಸಿಮಲ್ ಇಂದ ಬೈನರಿ ಕನ್ವರ್ಷನ್ ಮಾಡ್ಬೇಕಂದ್ರೆ ಅವನು ಯಾವ ನಂಬರ್ ಕೊಟ್ಟಿದಾನೋ ಅದನ್ನ ಡಿವೈಡ್ ಮಾಡ್ರಿ 2 ಇಂದ.
ಈಗ ಫಸ್ಟ್ 9 ನ ಡಿವೈಡ್ ಮಾಡ್ರಿ. 2 4s 8. 9 ಗಿಂತ ಚಿಕ್ಕ ನಂಬರ್ ಯಾವುದು? 8. 2 4s 8. 9 ಅಲ್ಲಿ 8 ಅಂದ್ರೆ 1 ಕ್ಯಾರಿ. 1 7 means 17. 2 8s 16. ಇನ್ನೆಷ್ಟು ಮಿಕ್ಕಿದೆ? 1. ಆ ರಿಮೈಂಡರ್ ನ ಬರ್ಕೋಬೇಕು ಇಲ್ಲಿ ಪಕ್ಕದಲ್ಲಿ. 2 4s 8. 9 ಅಲ್ಲಿ 8 ಅಂದ್ರೆ 1 ಅಂದ್ರೆ 17. 2 8s 16. What is the remainder? 1. ನೆಕ್ಸ್ಟ್ ಮತ್ತೆ ಇದನ್ನ ಮಾತ್ರ ಡಿವೈಡ್ ಮಾಡಬೇಕಷ್ಟೇ, ಇದನ್ನೇನು ಮಾಡಬಾರದು. ನೆಕ್ಸ್ಟ್ 2 2s 4. 2 4s 8. What is the remainder? 0. Next 2 1s 2. 2 2s 4. 0. Next 2 6s 12. What is the remainder? 0. 2 3s 6. 0. 2 1s 2. Remainder is 1. 1 ಅನ್ನು ಡಿವೈಡ್ ಮಾಡಕ್ಕಾಗಲ್ಲ. ಬಟ್ ಅದು ನಂಬರ್ ಬರೆಯುವಾಗ ಕೆಳಗಡೆಯಿಂದ ಮೇಲ್ಗಡೆ ಬರೆಯಬೇಕು. 1 1 4 zeros 1 base 2. ಇಷ್ಟೇ ನೋಡ್ರಿ, ಡಿವೈಡ್ ಮಾಡ್ತಾ ಹೋಗೋದು ಅಷ್ಟೇ. ಅರ್ಥ ಆಗ್ತದೆ ಯಾವ ತರ ಕನ್ವರ್ಟ್ ಮಾಡೋದಂತ? ಕನ್ವರ್ಟಿಂಗ್ ಫ್ರಮ್ ಡೆಸಿಮಲ್ ಟು ಬೈನರಿ. ಅದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. 53 second one 53 base 10 is equals to dash base 2. ಡೆಸಿಮಲ್ ಇಂದ ಬೈನರಿಗೆ ಕನ್ವರ್ಷನ್ ಮಾಡ್ರಿ. ಸೇಮ್ 53 ನಂಬರ್ ತಗೊಳ್ರಿ, 2 ಇಂದ ಡಿವೈಡ್ ಮಾಡ್ರಿ. 5 ನ 2 2s 4. ಅಲ್ಲಿಗೆ 5 ಅಲ್ಲಿ 4 ಹೋದ್ರೆ ಎಷ್ಟು ಮಿಕ್ಕಿದೆ? 1. 1 means 13 ಅಂತ. ಆ 13 ನ ಡಿವೈಡ್ ಮಾಡಬೇಕೀಗ. 2 6s 12. What is the remainder? 1. 2 2s 4. 5 ರಲ್ಲಿ 4 ಹೋದ್ರೆ 1. ಇಲ್ಲಿ 1 ಇದೆ. 13 means 2 6 12. 13 ರಲ್ಲಿ 12 ಹೋದ್ರೆ 1. ನೆಕ್ಸ್ಟ್ 2 1s 2. 2 3s 6. What is the remainder? 0. ಏನು ಮಿಕ್ಕಿಲ್ಲ. ನೆಕ್ಸ್ಟ್ 2 ಇಂದ 1 ಡಿವೈಡ್ ಮಾಡಕ್ಕಾಗಲ್ಲ, ಡೈರೆಕ್ಟ್ ಆಗಿ 13 ತಗೊಳ್ರಿ. 2 6s 12. 13 ನಲ್ಲಿ 12 ಹೋದ್ರೆ 1 ರಿಮೈಂಡರ್. ನೆಕ್ಸ್ಟ್ 2 3s 6. What is the remainder? 0. ನೆಕ್ಸ್ಟ್ 2 1s 2. What is the remainder? 1. ಕೆಳಗಡೆಯಿಂದ ಬರ್ಕೊಂಡು ಹೋಗಿ. 1 1 0 1. 1 1 1 1 0 1 0 1 base 2. This is an example for converting decimal to binary. ಎರಡು ಪ್ರಾಬ್ಲಮ್ ಅರ್ಥ ಆಗಿದೆಯಾ? ಅರ್ಥ ಆಗಿದೆ ತಾನೆ? ನೆಕ್ಸ್ಟ್ ಒನ್ ಮೋರ್ ಪ್ರಾಬ್ಲಮ್, ಥರ್ಡ್